ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಅಲ್ಪಾಯುಷಿಗಳಾದಂತಹ ಕಲಿಯುಗದ ಜನರಿಗೆ ತಮ್ಮ ನಿರಂತರ ಸಾಧನೆಯಿಂದ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಕಂಡುಕೊಂಡು ಮೂರ್ತಿ ರೂಪದಲ್ಲಿ ಆರಾಧಿಸಿ ಕ್ಷಿಪ್ರ ಫಲವನ್ನು ಪಡೆಯಲು ಅನೇಕ ವಿಧವಾದಂತಹ ಸೇವೆಗಳನ್ನು ಸಾಧನವನ್ನಾಗಿ ಬಳಸಿದ್ದಾರೆ. ಆದ್ದರಿಂದ ಈ ಮೂರ್ತಿ ಪೂಜೆ ಅಂತ ಹೇಳುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳು, ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳು ಅದು ಯಾವುದು ಕೂಡ ಆಡಂಬರವೂ ಅಲ್ಲ, ಮೂಢನಂಬಿಕೆ, ಗೊಡ್ಡು ಸಂಪ್ರದಾಯಗಳು ಅಲ್ಲ. ಅದೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ದೈವಿಕ ಜ್ಞಾನಕ್ಕೆ, ವಿಜ್ಞಾನ ಅಂತ ಹೇಳಿದರೆ ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಳ್ಳುವುದಾದರೆ ಅದೊಂದು ದೈವಿಕ ಜ್ಞಾನ, ಅದೊಂದು ದೈವಿಕ ಜ್ಞಾನ ಅಂತ ಹೇಳ್ಬೋದು. ಕೆಲವರು ನಾವು ಮನಸ್ಸಿನಿಂದಲೇ, ನಿರ್ಮಲ ಮನಸ್ಸಿನಿಂದ ಭಗವಂತನನ್ನು ಭಜಿಸಿ ಒಲಿಸ್ತೇವೆ ಅಂತೇಳಿ ಹೇಳ್ತಾರೆ. ಪ್ರತಿಮಾ ಪೂಜೆ ಅಗತ್ಯ ಇಲ್ಲ ಅಂಥೇಳಿ ಹೇಳ್ಬೋದು. ಅಷ್ಟವಿಧ ಪ್ರತಿಮೆಗಳಲ್ಲಿ ಮನೋಮಯಿ ಪ್ರತಿಮೆಯೂ ಕೂಡ ಒಂದಾಗಿದೆ. ಮನೋಮಯಿ ಪ್ರತಿಮಾ ಪೂಜೆಗೆ ಮಾನಸ ಪೂಜೆ ಅಂತ ಹೇಳುತ್ತಾರೆ. ಕೆಲವು ಅನ್ನಗತ ಪ್ರಾಣಾಹ ಅಂತೇಳಿ ಕಲಿಯುಗದ ಜನರು ಈ ಪ್ರಾಣವು ಹೊತ್ತಿನ ಅನ್ನದ ಆಧಾರವನ್ನು ಅವಲಂಬಿಸಿದ್ದರಿಂದ ಋಷಿಮುನಿಗಳಂತೆ ಹಲವಾರು ವರ್ಷಗಳ ಕಾಲ ಸಮಾಧಿಸ್ಥರಾಗಿ ಏಕಾಗ್ರತೆಯಿಂದ ಪರಮಾತ್ಮನ ಚಿತ್ರವನ್ನು ಮನಸ್ಸಿನಲ್ಲಿ ಧರಿಸಲು ಸರ್ವದಾ ಅವಶ್ಯಕವಾಗಿದೆ. ಆದ್ದರಿಂದ ಚಂಚಲವಾದಂತಹ ಮನಸ್ಸನ್ನು ನೆಲೆಗೊಳಿಸಲಿಕ್ಕೆ ವಿಗ್ರಹದಂತಹ ಒಂದು ಸ್ವರೂಪದ ಒಂದು ಮಾಧ್ಯಮ ಅನಿವಾರ್ಯವಾಗಿದೆ. ಋಷಿಮುನಿಗಳಂತೆ ಕಂದ ಫಲಾಹಾರಗಳನ್ನು ಸ್ವೀಕರಿಸಿಕೊಂಡು ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇವಸ್ಥಾನದ ಚಿಂತನೆ, ಕಲ್ಪನೆ ಆ ರೀತಿಯಾಗಿರುವಂಥದ್ದಾಗಿದೆ. ಒಂದು ದೇವಸ್ಥಾನದ ಪ್ರತಿಷ್ಠೆ ಆಗಬೇಕಾದ್ರೆ ಎಷ್ಟು ಕೆಲಸ ಉಂಟು. ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗ್ತದೆ. ಅಗ್ನಿಯಿಂದಲೇ ಎಲ್ಲವೂ ಕೂಡ ನಡೆಯುವಂಥದ್ದು. ಅಗನ್ನಯತೆ ಇತಿ ಅಗ್ನಿ ನಮಗೆ ದೀಪವನ್ನು ಹುಟ್ಟಿಸಲಿಕ್ಕೆ ಸಾಧನವಾಗಿದೆ. ಅದೇ ರೀತಿಯಾಗಿ ದೇವರಿಗೆ ಒಂದು ನಂದಾದೀಪ ಅಂತ ಹೇಳುವಂಥದ್ದು ಬೇಕಲ್ಲ, ಆ ನಂದಾದೀಪಕ್ಕೂ ಕೂಡ ಅಗ್ನಿಯ ಅವಶ್ಯಕತೆ ಇದೆ. ಉತ್ತಮೋ ರಣಜನ್ಯೋಗ್ನಿ ಉತ್ತಮ ಸೂರ್ಯಕಾಂತಜ ಉತ್ತಮ ಶ್ರೋತ್ರಿಯಾಗಾರಾದ ಮಧ್ಯಮ ಸ್ವಗ್ರಹಾದಿಜ ಅಂತ ಹೇಳುವಂಥದ್ದಿದೆ. ಅರಣಿಯಿಂದ ಮಥಿಸಿದಂತಹ ಅಗ್ನಿಯು ಅದು ಶ್ರೇಷ್ಠವಾಗಿರುವಂಥದ್ದು ಅಂತೇಳಿ ಹೇಳ್ತಾರೆ. ಅರಣಿಯಿಂದ ಮಂತ್ರಪೂರ್ವಕವಾಗಿ ಅಗ್ನಿಯನ್ನು ಆವಾಹಿಸಿ ಅದರಲ್ಲಿ ನಾವು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಪಡೀಬೋದು. ವೇಣುಧಮನ್ಯ ಪ್ರಜ್ವಾಲ್ಯ ಅಂತೇಳಿ ವೇಣುಧಮನಿಯಿಂದ ಅಗ್ನಿಯನ್ನು ಪ್ರಜ್ವಲಿಸಿಕೊಂಡು ಅದೇ ರೀತಿಯಾಗಿ ಅದರಿಂದ ಉತ್ಪಾದಿತವಾದಂತಹ ಅಗ್ನಿಯನ್ನು ದೀಪಕ್ಕೆ ಹಚ್ಚಿಸಿಕೊಂಡು ಅದನ್ನು ದೇವಸ್ಥಾನದ ಒಳಗಿರುವಂಥದ್ದು. ಅನಂತರ ಅದು ನಿತ್ಯ ದೀಪವಾಗಿರುವಂಥದ್ದಾಗಿದೆ. ಹೀಗೆ ಒಂದು ದೇವಸ್ಥಾನದ ಕಲ್ಪನೆ ಅತ್ಯಂತ ಒಂದು ವಿಶಿಷ್ಟವಾಗಿರುವಂಥದ್ದಾಗಿದೆ. ಪರಮಾತ್ಮ ನಿರಾಕಾರ ನಿರ್ಗುಣ ಅಂತ ಹೇಳ್ತಾರೆ. ಆದರೆ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವಂತಹ ಸಮಯದಲ್ಲಿ ಅವನು ಪ್ರಕೃತಿಯನ್ನು ಅವಲಂಬಿಸ್ತಾನೆ. ಈ ಪ್ರಕೃತಿಯಲ್ಲಿ ಏನಿರ್ತದೆ, ಸತ್ವಗುಣ, ರಜೋಗುಣ, ತಮೋಗುಣ ಇರ್ತದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅಂತ ಹೇಳ್ತಾರೆ. ಹುಟ್ಟು ನಾಶಗಳಲ್ಲಿ ಇಲ್ಲದವನು ಪರಮಾತ್ಮನು, ಸರ್ವಭೂತಗಳು ಒಡೆಯವನು. ಅಂದರೆ ಪ್ರಕೃತಿಯ ಗುಣಗಳನ್ನು ಹೊಂದಿ ಸ್ವರೂಪಿಯಾಗಿ ಅವನು ಅವತರಿಸ್ತಾನೆ ಅಂತ ಹೇಳಿಕೊಂಡು, ಅದರಿಂದ ಪ್ರಕೃತಿ ಸ್ವರೂಪನಾಗಿರೋದು ಅವನಿಗೆ ರೂಪ ಉಂಟು ಅಂತ. ಸೃಷ್ಟಿ ಸ್ಥಿತಿ ಲಯಗಳನ್ನು ಅವನು ಮಾಡುವವನಾಗಿ ಅದನ್ನು ಮಾಡಬೇಕಾದ್ರೆ ಪ್ರಕೃತಿ ಬೇಕಲ್ಲ, ಪ್ರಕೃತಿಯನ್ನು ಹಿಡ್ಕೊಂಡೇ ಮಾಡಬೇಕು. ಪ್ರಕೃತಿಯಲ್ಲಿ ಇದೆಲ್ಲ ಇದೆ, ಸತ್ವ ಇದೆ, ರಜಗುಣ ಇದೆ, ತಮೋಗುಣ ಇದೆ. ಅದನ್ನು ತನ್ನಲ್ಲಿ ಅಳವಡಿಸಿಕೊಂಡು ಆನಂತರ ತಾನು ಸ್ವರೂಪಿಯಾಗಿರುವಂಥವನು. ಅವನಿಗೆ ರೂಪ ಇಲ್ಲದಿದ್ದರೂ ಕೂಡ ರೂಪವನ್ನು ಅವನು ಪಡೆಯುತ್ತಾನೆ ಅಂತ ಹೇಳುವಂಥ ಒಂದು ನಂಬಿಕೆಯಾಗಿದೆ. ಇಂತಹ ಒಂದು ಚಿಂತನೆಯನ್ನಿಟ್ಟುಕೊಂಡು ಮೂರ್ತಿ ಪೂಜೆ ಪ್ರಾರಂಭವಾಗಿರುವಂಥದ್ದಾಗಿದೆ. ಒಂದು ಮೂರ್ತಿ ಅಂತ ಹೇಳಿದರೆ ಅದೇ ದೇವರು ಅಂತೇಳಿ ಅಲ್ಲ, ಅದರಲ್ಲಿ ದೇವತಾ ಒಂದು ಶಕ್ತಿಯನ್ನು ಅಥವಾ ದೇವತಾ ಪ್ರತೀಕವನ್ನು ಕಲ್ಪನೆ ಮಾಡಿಕೊಂಡು ಆರಾಧಿಸುವಂಥದ್ದಾಗಿದೆ. ಇದು ರಾಮದೇವರ ಒಂದು ದೇವಸ್ಥಾನ, ಮೀನಕಳಿಯ ಗೋಡಿಕಲ್ ಗ್ರಾಮ, ಚಿತ್ರಾಪುರ ಅಲ್ಲಿರುವಂಥದ್ದು.
ವಿಶಿಷ್ಟವಾಗಿ ಕಟ್ಟಿದ್ದಾರೆ. ಒಂದು ರಾಮದೇವರ ಅಯೋಧ್ಯೆ ಎನ್ನುವಂಥ ಸಮಯದಲ್ಲಿ ಆಗಿರುವಂಥದ್ದಾಗಿದೆ ಪ್ರತಿಷ್ಠಾಪನೆಯ. ಇಲ್ಲಿ ರಾಮದೇವರ ಪ್ರತಿಷ್ಠಾಪನೆ, ಇಲ್ಲಿಯೂ ಕೂಡ ರಾಮದೇವರ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಯಾವುದಕ್ಕೂ ಈ ಭಕ್ತಿ ಅಂತ ಹೇಳುವಂಥದ್ದು ಅದು ಮುಖ್ಯವಾದಂತಹ ಶಕ್ತಿಯಾಗಿದೆ. ಭಕ್ತಿಯಲ್ಲಿ ಮಾಡ್ತಾ ಇದ್ದಾರೆ.